ಎಲ್ಲರಿಗೂ ನಮಸ್ಕಾರ. ಸಂಡೇ ಸವಿರುಚಿಗೆ ಸ್ವಾಗತ. ನಾನಿಲ್ಲಿ ಸಂಡೇ ಸ್ಪೆಷಲಾಗಿ ಗ್ರೀನ್ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಾನಿಲ್ಲಿ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 8 ಹಸಿರುಮೆಣಸಿನ್ಕಾಯಿ, ಒಂದು 4 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನ್ ಧನಿಯಾ, ಹಾಗೆ ಅರ್ಧ ಸ್ಪೂನು ಸೋಂಪು ಕಾಳು, ಚಕ್ಕೆ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಮೆಣಸು, 2 ಕಲ್ಲು ಹೂವು, ಹಾಗೆ ಅನಾನಸ್ ಹೂನ ತೊಗೊಂಡಿದ್ದೀನಿ. ಹಾಗೆ ನಾನು ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಚಿಕನ್ಗೆ 1 ಸ್ಪೂನು ಅಚ್ಕಾರದ ಪುಡಿ, ಹಾಗೆ 1 ಸ್ಪೂನು ಸಾಲ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅರ್ಧ ಗಂಟೆಗಳ ಕಾಲ ನೆನೆಸ್ಬಿಟ್ಟು ನಾನು ಬಿರಿಯಾನಿಗೆ ಹಾಕ್ತೀನಿ. ನಾನು ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ ಅಂಟಿಸಿಟ್ಟಿದ್ದೀನಿ. ಅದಾದಮೇಲೆ ಆಯಿಲ್ನ ಹಾಕಿ ಜೊತೆಗೆ 2 ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದೆಲ್ಲ ಆದಮೇಲೆ ಎತ್ತಿಟ್ಕೊಂಡಿರುವಂಥ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ. ಅದಾದ ನಂತರ ಈರುಳ್ಳಿನ ಹಾಕೋತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಮೊದಲಿಗೆ. ನೋಡಿ, ಇದು ಫ್ರೈ ಆಗಿದೆ. ಇದಾದಮೇಲೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೋತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ನಾನಿಲ್ಲಿ 2 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೂಡ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಇದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಈ ಗ್ರೀನ್ ಬಿರಿಯಾನಿ ಆಗೋದಕ್ಕೆ ಮೇಯ್ನ್ ಮಸಾಲೆ ಅಂತ ಹೇಳ್ಬೋದು ಇದು. ಪ್ರತಿ ಸಾರಿ ನಾನು ರೆಡ್ ಬಿರಿಯಾನಿನ ಮಾಡ್ತಾಯಿದ್ದೆ, ರೆಡ್ ಕಲರ್ ಬಿರಿಯಾನಿ. ಈ ಸಲ ಗ್ರೀನ್ ಮಾಡೋಣ ಅಂತ ಅಂದ್ಬಿಟ್ಟು ಗ್ರೀನ್ ಕಲರ್ ಬಿರಿಯಾನಿನ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ರೆಡ್ ಕಲರ್ ಬಿರಿಯಾನಿ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ನೋಡಿ, ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಬೇಕಾಗತ್ತೆ ಮಸಾಲೆ ಎಲ್ಲ. ಇದು ಬೆಂದು ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೋತಾ ಇದೆ. ಇದಾದಮೇಲೆ ನಾವಿಲ್ಲಿ ಚಿಕನ್ನ ಹಾಕ್ಕೊಳ್ಳೋಣ ಇದಕ್ಕೆ. ಈ ಹಸಿ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 1/4 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿ, ಹಾಗೆ ಅದಕ್ಕೆ 6 ಲೋಟ ನೀರನ್ನ ನಾನು ತೊಗೋತಾ ಇದ್ದೀನಿ. ಇದು ಚಿಕನ್ ಸಹ ಚೆನ್ನಾಗಿ ಬೇಯಬೇಕಾಗುತ್ತೆ ಒಗ್ಗರಣೆಯಲ್ಲಿ. ಈ ಮಸಾಲೆಗಳ ಜೊತೆ ಹೊಂದಬೇಕಾಗುತ್ತೆ, ಅದು ಚೆನ್ನಾಗಿ ಬೆಂದು ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಒಂದು 6 ಲೋಟ ಆಗುವಷ್ಟು ನೀರನ್ನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನೂ ಸಹ ತೊಳೆದು ಒಂದು ಸ್ವಲ್ಪ ನೆನೀಲಿ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೆನೆಯೋದ್ರಿಂದ ಅನ್ನ ತುಂಬ ಮೆತ್ತಗಾಗುತ್ತೆ, ಸೊ ಅದಕ್ಕೋಸ್ಕರ ಹಾಗೆ ಮಾಡಿದ್ದೀನಿ. ನಾನಿಲ್ಲಿ ಧನಿಯಾ ಪುಡಿ, ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಪೌಡ್ರು ಇದಿಷ್ಟನ್ನು ಕೂಡ 1 ಸ್ಪೂನ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಇದು ಕೂಡ ನಾನು ಈ ಚಿಕನ್ ಹಾಕಿದ ಮೇಲೆ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಒಳ್ಳೆ ಫ್ರೈ ಮಾಡಬೇಕಾಗುತ್ತೆ, ರೋಸ್ಟ್ ಮಾಡಬೇಕಾಗುತ್ತೆ ಇದನ್ನು. ಇವಾಗ ನಾನು ಕೊನೆಯಲ್ಲಿ ನಿಂಬೆಹಣ್ಣು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ. ಇದಕ್ಕೆ ಮೊಸರಿದ್ದರೆ ಮೊಸರು ಕೂಡ ಹಾಕೋಬೋದು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮೊಸರನ್ನ ನಾನಿಲ್ಲಿ ಹಾಕೋದಕ್ಕೆ ಹೋಗಿಲ್ಲ, ಅದಕ್ಕೆ ಬದಲಾಗಿ ನಾನಿಲ್ಲಿ ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ. ಇದಾದಮೇಲೆ ಕಾಯಿಸಿಟ್ಕೊಂಡಿರುವಂಥ ನೀರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ಅಕ್ಕಿನ ಹಾಕೋದಕ್ಕೆ ಹೋಗಬಾರ್ದು. ನೀರು ಕುದಿ ಬಂದಮೇಲೆ ಅಕ್ಕಿನ ಹಾಕಬೇಕು. ಇಲ್ಲಾಂದರೆ ಮಸಾಲೆ ಜೊತೆಗೆ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಅದಾದಮೇಲೆ ಬಿಸಿ ನೀರು ಹಾಕ್ಕೋಬೋದು. ಈ 2 ಮೆಥಡಲ್ಲಿ ಹಾಕಬೇಕಾಗತ್ತೆ. ನಾನಿಲ್ಲಿ ನೀರು ಕುದಿಯೋವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ, ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಬಳಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಇದ್ರ ಮೇಲೆ ಒಂದು
ಪ್ಲೇಟ್ನ ಮುಚ್ಚಿ ಬೇಯಿಸಬೇಕು. ನೋಡಿ ಇದು ಕುದೀತಾ ಇದೆ. ಇವಾಗ ನಾನು ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ. ಹಾಗೆ ಜಾಸ್ತಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಹಾಗಾಗಿ ನಾನು ಮತ್ತೆ ಅದು ಲಿಡ್ನ ಓಪನ್ ಮಾಡಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯೋದಕ್ಕೆ ಇಡ್ತೀನಿ. ನಾನಿಲ್ಲಿ ಇದ್ರ ಜೊತೆಗೆ ಕಬಾಬ್ ಹಾಗೆ ಒಂದು ಚಾಪ್ಸ್ ಕೂಡ ಮಾಡಿದ್ದೆ. ಅದು ಆಲ್ರೆಡಿ ಆ ವಿಡಿಯೋ ನಿಮಗೆ ತೋರಿಸಿದ್ದೀನಿ. ಸೊ ಹಾಗಾಗಿ ಈ ಸಲ ಅದನ್ನು ತೋರಿಸ್ಲಿಲ್ಲ. ಜಸ್ಟ್ ಬಿರಿಯಾನಿದಷ್ಟೇ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನೀರು ಸ್ವಲ್ಪ ಕಮ್ಮಿ ಆಗಿದೆ. ಇದಾದಮೇಲೆ ಉರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡೋಣ. ಸಿಮ್ಮಲ್ಲಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅದ್ರ ಮೇಲೆ ಏನಾದರೂ ವೆಯ್ಟ್ ಇಡಬೇಕು. ನಾನಿಲ್ಲಿ ರೊಟ್ಟಿ ಅಂದರೆ ಚಪಾತಿ ಒತ್ತುವಂಥ ಕಲ್ಲು ನಮ್ಮದು ಕಡಪ ಕಲ್ಲಿಂದು. ಸೊ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೆ. ನೀವು ಹಾಗೆ ಇಟ್ಟು ಒಂದು 5 ನಿಮಿಷ ಬೇಯಿಸಿಡಿ. ನೋಡಿ ಇದಾದಮೇಲೆ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಾಪ್ಸು ಹಾಗೆ ಕಬಾಬ್ ಕೂಡ ಮಾಡಿದೆ. ಯಾರ್ಯಾರಿಗೆ ನನ್ನ ಗ್ರೀನ್ ಚಿಕನ್ ಬಿರಿಯಾನಿ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಹೇಗಿತ್ತು ಈ ನನ್ನ ಬಿರಿಯಾನಿಯ ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ನಾವೆಲ್ಲ ಆದಮೇಲೆ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಪ್ರತಿದಿನ ರಾತ್ರಿ ನಮ್ಮ ಊಟ ಹೀಗೆ ಇರುತ್ತೆ. ಥ್ಯಾಂಕ್ ಯು.